ಬಂದಿದ್ದೀರಿ. ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ನನ್ನ ಈ ವೃತ್ತಿ ಬದುಕಿನಲ್ಲಿ ಸುಮಾರು ನನಗೆ 30+ ಏಜ್. ನನಗೆ ಸುಮಾರು ಹೋರಾಟಗಳನ್ನು ಕಣ್ಣಾರೆ ನೋಡಿದ್ದೀನಿ, ಒಂದಷ್ಟು ಹೋರಾಟಗಳನ್ನು ದೂರದಿಂದ ಗಮನಿಸಿದ್ದೀನಿ. ಬಟ್ ಈ ಬಿಡದಿ ಟೌನ್ಶಿಪ್ ವಿವಾದ ಅಥವಾ ಈ ಒಂದು ಹೋರಾಟ ಅಥವಾ ರೈತರ ಧರಣಿ, ಆ ಪ್ರತಿಭಟನೆ, ಆಕ್ರೋಶ ಇದಿದೆಯಲ್ಲ, ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇದೆ. ತುಂಬ ಜನ ಕೇಳ್ತಾ ಇದ್ರಿ ನನ್ನ ಇತ್ತೀಚಿನ ವಿಡಿಯೋಗಳ ಕಾಮೆಂಟ್ಸಲ್ಲಿ, ನೀವು ಯಾಕೆ ಬಿಡದಿ ಟೌನ್ಶಿಪ್ ಬಗ್ಗೆ ಮಾತಾಡ್ತಿಲ್ಲ, ಆ ವಿಡಿಯೋ ಬಗ್ಗೆ ಯಾಕೆ ಮಾತಾಡ್ತಿಲ್ಲ, ನೀವು ಆ ವಿಡಿಯೋವನ್ನು ಯಾಕೆ ನೀವು ಬಿಡ್ತಿಲ್ಲ, ನೀವೇನಾದರೂ ಆ ಪಕ್ಷದವರ ಈ ಪಕ್ಷದವರ, ಈ ರೀತಿ ಸಾಕಷ್ಟು ಕಮೆಂಟ್ಸ್ಗಳನ್ನು ಕೇಳ್ತಾ ಇದ್ರಿ. ಅದಕ್ಕೆ ಒಂದು ಪ್ರಮುಖವಾದಂಥ ಕಾರಣ ಇತ್ತು. ಯಾವಾಗ ಈ ಒಂದು ಟೌನ್ಶಿಪ್ ವಿಚಾರ ಬಂದಾಗ, ಪ್ರತಿಭಟನೆ ಅನ್ನುವಂಥದ್ದು ಬೆಳಕಿಗೆ ಬಂದಾಗ, ಸಹಜವಾಗಿ ಒಂದಷ್ಟು ಮಾಧ್ಯಮಗಳು, ಯೂಟ್ಯೂಬ್ ಚಾನಲ್ಗಳು ಅಲ್ಲಿನ ವರದಿಯನ್ನು ಪ್ರಸಾರ ಮಾಡಿದಾಗ ಆಲ್ರೆಡಿ ಅಲ್ಲೊಂದಷ್ಟು ಜನ ರೈತರು ಫಿಕ್ಸ್ ಆಗೋಗಿದ್ರು. ನಾವು ನಮ್ಮ ಭೂಮಿಯನ್ನು ಕೊಟ್ಬಿಡ್ತೀವಿ, ನಮ್ಮ ಭೂಮಿಯನ್ನು ನಾವು ಮಾರಾಟ ಮಾಡ್ತೀವಿ, ಭೂ ಸ್ವಾಧೀನಕ್ಕೆ ನಾವು ರೆಡಿ ಇದ್ದೀವಿ ಅನ್ನೋಂಥದ್ದನ್ನು ಒಂದಷ್ಟು ಜನ ತೋರ್ತಾ ಇದ್ರು. ಇನ್ನೊಂದಷ್ಟು ಜನ ರೈತರು ಇಲ್ಲ, ನಾವು ಯಾವ ಕಾರಣಕ್ಕೂ ಈ ಭೂಮಿಯನ್ನು ಬಿಟ್ಕೊಡಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ರು. ಇತ್ತ ಈ ಒಂದು ಯೋಜನೆಗೆ ಪ್ರಮುಖ ರೂವಾರಿ ಅಥವಾ ಪ್ರಮುಖ ಕಾರಣಕರ್ತ ಅಂತ ಬಂದರೆ ಪ್ರೆಸೆಂಟ್, ಈ ಹಿಂದೆ ಕುಮಾರಸ್ವಾಮಿ ಅವರು ಈ ಒಂದು ಯೋಜನೆಯನ್ನು ಪ್ಲಾನ್ ಮಾಡಿದ್ರು. ಬಟ್ ಅದು ರೈತರ ವಿರೋಧದ ಹಿನ್ನೆಲೆಯಲ್ಲಿ ಅದು ಅಷ್ಟಕ್ಕೆ ಮುಗಿದೋಗಿತ್ತು. ಬಟ್ ಆ ಒಂದು ಪ್ಲಾನನ್ನು ಮತ್ತೆ ಕಾರ್ಯರೂಪಕ್ಕೆ ತರುವಲ್ಲಿ ಪ್ರಮುಖ ಯಶಸ್ವಿ ಕಾರಣಕರ್ತ ಅಂತಂದರೆ ಶ್ರೀಯುತ ನಮ್ಮ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ಅವರೊಂದು ವಿಡಿಯೋದಲ್ಲಿ ಹೇಳಿದರು, ನಾನು ಯಾಕೆ ವಿಡಿಯೋ ಮಾಡಿರಲಿಲ್ಲ ಅಂತ ಹೇಳ್ತೀನಿ ನಿಮಗೆ ಕಾರಣವನ್ನು. ಏನು ಹೊಡೆದ್ರೆ ಒಂದು 2 ಏಟು ಹೊಡಿತಾರೆ, ಬೈತಾರೆ, ಊಗಿತಾರೆ, ಯಾವ ಕಾರಣಕ್ಕೂ ಈ ಒಂದು ಪ್ಲ್ಯಾನ್ ಅಂತೂ ನಿಲ್ಲಿಸಲ್ಲ ಅಂತ. ನನಗನ್ಸಿದ್ದು ಈ ಮನುಷ್ಯ ಹಠ ಹಿಡಿದ್ರೆ ಯಾವ ಕಾರಣಕ್ಕೂ ಬಿಡಲ್ಲ ಅಂತ. ಆಲ್ರೆಡಿ ಒಂದಷ್ಟು ಜನ ರೈತರು ಮೀಟಿಂಗಲ್ಲಿ ಭಾಗವಹಿಸಿದ್ರು. DK ಶಿವಕುಮಾರ್ ಅವರು ಅವ್ರಿಗೆ ಹೇಳಿದರು, ಏನ್ರಯ್ಯ ಒಂದೊಂದು ಎಕರೆಗೆ 2 ಕೋಟಿ ಸಿಗ್ತದೆ, ಇನ್ನೇನು ನಿಮಗೆ ರೆಡಿ ಇರಿ ಅಂತ ಹೇಳಿದರು. ಅಲ್ಲಿ ಒಂದಷ್ಟು ಜನ ರೈತರು ಹೌದು ಅಂತ ಹೇಳಿದರು. ಇನ್ನೊಂದಷ್ಟು ಜನ ಹೆಣ್ಣು ಸಿಗ್ತಲ್ಲ ರೀ ರೈತ, ನಂಗೆ ಹೆಣ್ಣು ಸಿಗ್ತಲ್ಲ, ನಾನು ಏನು ಮಾಡೋಣ, ಇಲ್ಲ ನಂಗೆ ಮನೆ ಇಲ್ಲ, ನಾನು ಬೆಂಗಳೂರಲ್ಲಿ ಮನೆ ತಗೋತೀನಿ, ಇಲ್ವಾ 50-50 ಹೋಗ್ತೀನಿ, ಅರ್ಧ ಭೂಮಿಗೆ ಏನು ಕೊಟ್ಟಿರ್ತೀನಿ ಅದರಲ್ಲಿ ದುಡ್ಡು ತೊಗೊಳ್ತೀನಿ, ಇನ್ನು ಮಿಕ್ಕಿದ್ದಕ್ಕೆ ಆ ಪ್ರಾಜೆಕ್ಟ್ ಏನು ರೆಡಿ ಆಗುತ್ತೋ ಅದರಲ್ಲಿ ಒಂದು ಸೈಟ್ಗೆ ಹೋಗ್ತೀನಿ, ಒಂದು ಮನೆಗೆ ಹೋಗ್ತೀನಿ, ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಂಥ ರೈತರನ್ನು ಕೂಡ ಗಮನಿಸಿದೆ. ಫಾರ್ ದಿ ಫಸ್ಟ್ ಟೈಮು ಈ ಒಂದು ಹೋರಾಟದಲ್ಲಿ ರೈತರು ಕಾಂಗ್ರೆಸ್ ರೈತರು, JDS ರೈತರು ಅಂತ ಆಗೋಗಿದ್ದಾರೆ. ಇದು ತುಂಬ ಬೇಸರವನ್ನು ತಂದಿಟ್ಟಿದ್ದು. ಯಾವುದೋ ಒಂದು ಘಟನೆ ನಡೆಯುತ್ತೆ, ಯಾವುದೋ ಒಂದು ಹೋರಾಟ ನಡೆಯುತ್ತೆ, ಯಾವುದೋ ಒಂದು ಇನ್ಸಿಡೆಂಟ್ ಶುರುವಾಗುತ್ತೆ ಅಂತಂದಾಗ ರೈತರು ಮೊದಲಿಗೆ ಒಗ್ಗಟ್ಟಾಗಿರಬೇಕು. ಕಾಂಗ್ರೆಸ್ನ ರೈತರು, JDSನ ರೈತರು, BJP ರೈತರಲ್ಲ. ಮೊದಲಿಗೆ ನೀವು ರೈತರು. ನೀವೆಲ್ಲ ರೈತರಾದ್ಮೇಲೆ ಈ ಪಕ್ಷಗಳೆಲ್ಲ ಉಟ್ಕೊಂಡಿರ್ತಕ್ಕಂಥದ್ದು ರಾಜಕೀಯ ಪಕ್ಷಗಳು. ಅದರಲ್ಲೂ ಈ ರಾಜಕೀಯ ಪಕ್ಷಗಳು ನಿಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ, ಅವರ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ನಿಮ್ಮನೆ ಕುಕ್ಕರ್ ಹತ್ರ ಬರ್ತಿರೋದು. ಮೊದಲು ಅಲ್ಲಿರ್ತಕ್ಕಂಥ ಬಿಡದಿ ಟೌನ್ಶಿಪ್ನ ಏನು ವಿವಾದ ಇದೆ ಅದಕ್ಕೆ ಸಂಬಂಧಪಟ್ಟ ರೈತರಿದ್ದೀರಿ, ನೀವೆಲ್ಲ ಯೂನಿಟಿ ಆಗಿದ್ದಿದ್ರೆ ಇವತ್ತು ಈ ಒಂದು ಇನ್ಸಿಡೆಂಟು ಅಥವಾ ಇವತ್ತು ಉದ್ವಿಗ್ನ ಆಗಿದೆಯಲ್ಲ ಪರಿಸ್ಥಿತಿ, ಇದು ಆಗ್ತಾ ಇರಲಿಲ್ಲ. ಇವತ್ತು ಏನಾಯಿತು ಹಾಗಾದರೆ? ನಾನು ಯಾಕೆ ವಿಡಿಯೋ ಮಾಡಿರಲಿಲ್ಲ ಅಂತಂದರೆ, ಅಫ್ಕೋರ್ಸ್ ನನಗೆ ಗೊತ್ತಿತ್ತು ಆ ಮನುಷ್ಯ ಹಠ ಹಿಡಿದ್ರೆ ಯಾವ ಕಾರಣಕ್ಕೂ ಬಿಡಲ್ಲ. ಏನು ಇವತ್ತು ಹೋರಾಟ ಮಾಡ್ತಿರ್ತಕ್ಕಂಥ ರೈತರಿದ್ದಾರಲ್ಲ, ಅವರು ಕೂಡ ಬಹುಶಃ ಮುಂದಿನ ದಿನಗಳಲ್ಲಿ ಒಪ್ಪಿಗೆಯ ಸ್ವರವನ್ನು ಸೂಚಿಸಬಹುದು. ಆ ಒಂದು ಕಾರಣದಿಂದ ನಮ್ಮ ಈ ಹೋರಾಟ, ಈ ಹಾರಾಟ, ನಾವು ಮಾಡುವಂಥ ಶ್ರಮ ಎಲ್ಲ ಕೂಡ ಮುಂದಿನ ದಿನಗಳಲ್ಲಿ ವ್ಯರ್ಥ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತದು ಸುಳ್ಳು ಮಾಡಿದ್ದಾರೆ ಬಿಡದಿಯ ರೈತರು. ಇನ್ನು ಮುಂದೆ ಕಂಟಿನ್ಯೂಸ್ಲಾಗಿ ನಮ್ಮ ಸಪೋರ್ಟ್ ಕೂಡ ಈ ಬಿಡದಿಯ ಪ್ರೆಸೆಂಟ್ ಏನು ಹೋರಾಟ ಮಾಡ್ತಿರ್ತಕ್ಕಂಥ ರೈತರ ಪರವಾಗಿ ಧ್ವನಿಯಾಗಿರ್ತೀವಿ. ಬಟ್ ನಮ್ಮ ನಂಬಿಕೆ ಏನಿದೆ ಅದನ್ನು ಯಾವ ಕಾರಣಕ್ಕೂ ಹುಸಿ ಮಾಡಬೇಡಿ, ಸುಳ್ಳು ಮಾಡಬೇಡಿ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳಲ್ಲಿ ನಿಮ್ಮನ್ನು ಕರೆದು ಒಂದು ಸಭೆ ಮಾಡಿ, ಆ ಸಭೆ ಯಶಸ್ವಿಯಾಗಿ ನೀವು ಕನ್ವಿನ್ಸ್ ಆಗಿ ನಿಮ್ಮ ಭೂಮಿಯನ್ನು ಅವ್ರ ರೀತಿ ಕೊಡೋದಕ್ಕೆ ಒಪ್ಪಿಗೆ ಕೊಟ್ಟಿರಿ ಅಂತ ದಿನ ಅವತ್ತು ನಿಮ್ಮ ಪರವಾಗಿ ಹೋರಾಟ ಮಾಡಿದಂಥ ಅಷ್ಟು ಜನ ಯುವಕರು, ಅಷ್ಟು ಜನ ಎಲ್ಲರೂ ಕೂಡ ಒಂಥರ ಸಪ್ಪೆ ಮೋರೆ ಹಾಕೊಂಡು ಕೂರುವಂಥ ಪರಿಸ್ಥಿತಿ ಆಗುತ್ತೆ, ನಾಚಿಕೆ ಪಡುವಂಥ ಪರಿಸ್ಥಿತಿ ಬರುತ್ತೆ. ಬಟ್ ಇವತ್ತು ಈ ರೈತರು ತಗೊಂಡಿದ್ದಾರಲ್ಲ ನಿರ್ಧಾರ, ಹಾಗಂತ ನಾನು ಕಾನೂನು ಕೈಗೆತ್ಕೊಂಡಿರ್ತಕ್ಕಂಥದ್ದನ್ನು ಸಪೋರ್ಟ್ ಮಾಡ್ತಿಲ್ಲ. ಬದಲಿಗೆ ನಮ್ಮ ಭೂಮಿಯನ್ನು ನಾವು ಯಾವ ಕಾರಣಕ್ಕೂ ಬಿಡಲ್ಲ ಅಂತ ಪಟ್ಟು ಹಿಡಿದು ಕೂತ್ಕೊಂಡು ಇವತ್ತು ಅಧಿಕಾರಿಗಳನ್ನು ಓಡಿಸಿದಿರಲ್ಲ, ಈ ನಿರ್ಧಾರಕ್ಕೆ ನಂದಂತೂ ಮೆಚ್ಚುಗೆ ಇದೆ. ಕಾರಣ ಏನು ಅಂತಂದರೆ, ಅದು ನಿಮ್ಮ ಜಾಗ, ನಿಮ್ಮ ತಾತ ಮುತ್ತಾತಿ ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ. ಇವ್ರು ಯಾರೋ ಅಭಿವೃದ್ಧಿ ಹೆಸರಲ್ಲಿ ನಿಮ್ಮನ್ನೆಲ್ಲ ಖಾಲಿ ಮಾಡಿಸ್ಬಿಟ್ಟು ಒಂದಷ್ಟು ಜನ ಕೈ ತುಂಬ ಹಣ ಕೊಟ್ಬಿಟ್ಟು ನಾಳೆ ದಿನ ಹಣ ಪರ್ಮನೆಂಟಾಗಿ ಉಳ್ಕೊಳುತ್ತಾ? ಭೂಮಿನೇ ಕಿತ್ಕೊಂಡ್ಮೇಲೆ ನಿಮ್ದು ಹಣ ಉಳ್ಕೊಂಡು ಏನು ಪ್ರಯೋಜನ? ಅದು ಆ ಹಣದಿಂದ ಏನು ಮಾಡ್ತೀರಿ? ಮೊದಲಿಗೆ ಒಬ್ಬ ರೈತಂಗೆ ಗೊತ್ತಿರ್ತಕ್ಕಂಥದ್ದು ಬೆಳೆ ಬೆಳೆಯೋದಕ್ಕೆ. ಆ ಬೆಳೆ ಬೆಳೆಯತಕ್ಕಂಥ ರೈತಂಗೆ ತಗೊಂಡೋಗ್ಬಿಟ್ಟು ಕೈ ತುಂಬ ಕಾಸು ಕೊಟ್ಬಿಟ್ರೆ ರೈತ ಏನು ಬಿಸ್ನೆಸ್ ಮ್ಯಾನ್ ಆಗ್ತಾನೆ? ನಾಳೆ ಬೆಳಗ್ಗೆ ಬಂದು ಬೆಂಗಳೂರಿನಲ್ಲಿ ಏನಾರು ಅವ್ನು ಬಿಲ್ಡರ್ ಆಗ್ತಾನ? ಇಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾನ ರೈತ? ಅವನು ಗೊತ್ತಿರ್ತಕ್ಕಂಥ ಆ ಭೌತಿಕ ಸಾಮರ್ಥ್ಯದಲ್ಲಿ, ಆ ಭೌಗೋಳಿಕ ವ್ಯಾಪ್ತಿಯಲ್ಲಿ ಅವ್ನಿಗೇನು ಗೊತ್ತಿರುತ್ತೆ ಅದನ್ನು ಮಾತ್ರ ಮಾಡೋದಕ್ಕೆ ಸಾಧ್ಯ. ಸೊ ಮುಖ್ಯಮಂತ್ರಿಗಳಿಗೆ ಬಾರಪ್ಪ ನಿನ್ಗೆ ಸ್ಥಾನ ಬೇಡ, ಇಲ್ಲಿ ಬಂದು ನಾಳೆ ಬೆಳಗ್ಗೆಯಿಂದ ನಮ್ಮ ಕಬ್ಬನ್ ಗದ್ದೆಗೆ ನೀರಾಯಿಸು, ಕಳೆ ಕೀಳೋ ಕೆಲಸ ಮಾಡೋ ಅಂತಂದರೆ ಮಾಡೋದಕ್ಕಾಗಲ್ಲ. ಹಂಗೆ ಒಬ್ಬ ರೈತಂಗೆ ದುಡ್ಡು ಕೊಟ್ಬಿಟ್ಟು ಕೈ ತುಂಬ ನಿನ್ನ ಜಾಗ ಬಿಟ್ಕೊಟ್ಬಿಡು, ನೀನು ಹೋಗಿ ಏನಾರ ಮಾಡು ಅಂತಂದ್ರೆ ರೈತನು ಕೂಡ ಮಾಡೋಕ್ಕಾಗಲ್ಲ. ಅದೆಲ್ಲ ಸರಿ ರೀ, ರೈತರದೇನೋ ಭೂಮಿ ಕಿತ್ಕೊಂಡ್ಬಿಡ್ತೀರಾ, ಹಸುಗಳ ಕಥೆಯನ್ನು, ಲಕ್ಷಾಂತರ ಲೀಟ್ರು ಹಾಲನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಅಲ್ಲಿನ ರೈತರು. ಆ ಹಸುಗಳ ಕಥೆಯನ್ನು ಕಸಾಯಿಖಾನೆ ಕಳಿಸ್ತೀರಾ? ಆ ನೇಗಿಲುಗಳಲ್ಲಿ ಎಲ್ಲಿ ಕಳಿಸ್ತೀರಿ? ಬೆಂಕಿ ಹಚ್ತೀರಾ?
ಆ ಜನ ಉಳುಮೆ ಮಾಡೋದಕ್ಕೆ ಇಟ್ಕೊಂಡಿರ್ತಕ್ಕಂಥ ಸಾಮಗ್ರಿಗಳನ್ನ ಏನು ಮಾಡ್ತೀರಿ, ಭೂಮಿಯಲ್ಲಿ ಊತಾಕ್ಸ್ತೀರಾ, ಈ ಪ್ರಾಜೆಕ್ಟ್ ಅಡಿಯಲ್ಲಿ ಮಣ್ಣಲ್ಲಿ ಮಣ್ಣಾಕ್ಸ್ತೀರಾ, ಗೊತ್ತಿಲ್ಲ. ಒಟ್ಟಾರೆಯಾಗಿ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಬಟ್ ಯಾಕೋ ತುಂಬಾ ಎಡುತ್ತಿದ್ದಾರೆ ಅಂತ ಅನ್ಸುತ್ತೆ. ಜನ ಕಾನೂನು ಕೈಗೆತ್ಕೊಳ್ಳೋದಕ್ಕಿಂತ ಮೊದಲೇ ಎಚ್ಚೆತ್ಕೊಂಡಿದ್ರೆ ಸರಿಯಾಗಿರ್ತಿತ್ತು. ಬಟ್ ಇವತ್ತು ಜನ ಅಲ್ಲಿ ಕಾನೂನನ್ನು ಕೈಗೆತ್ಕೊಂಡಿದ್ದಾರೆ. ಏನಾಯ್ತು ಹಾಗಾದ್ರೆ ಇವತ್ತು ಈ ಇನ್ಸಿಡೆಂಟ್? ಸೊ ಇನ್ನು ಮುಂದೆ ಕಂಟಿನ್ಯೂಸ್ಲಿ ಆಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ರೈತರ ಪರವಾಗಿ ನಮ್ಮ ಧ್ವನಿ ಇರುತ್ತೆ. ಅಂತಿಮವಾಗಿ ಕೇಳ್ಕೊಳ್ಳೋದೇನಂತಂದ್ರೆ, ಆಲ್ರೆಡಿ ಎಷ್ಟೋ ಜನ ರೈತರು ಸೈನ್ ಮಾಡಿದ್ದಾರೆ, ಚೆಕ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ಇವತ್ತೇನೋ JMCಗೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ವೆ ಮಾಡೋದಕ್ಕೆ ಹೋದ್ರು, ಅದು ಕೂಡ ಆಲ್ರೆಡಿ ಮೆಚ್ಚುಗೆಯನ್ನ ಸೂಚಿಸಿದ್ದಾರೆ. ಕೆಲವರು ಬಂದ್ ಮಾಡ್ಕೊಂಡೋಗಿ ನಮ್ಮ ಜಮೀನ್ ಅಂತ. ಬಟ್ ಅಕ್ಕಪಕ್ಕದ ಜನರ ಪರಿಸ್ಥಿತಿಯನ್ನು, ಅಂಡ್ ಇದರಲ್ಲಿ ಏನಾಗಿದೆ ಅಂತಂದ್ರೆ 75%, ಶೇಕಡ ಒಂದು 70-75% ಜನ ನಾವು ಯಾವ ಕಾರಣಕ್ಕೂ ನಮ್ಮ ಭೂಮಿಯನ್ನ ಕೊಡೋದಿಲ್ಲ, ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೋರಾಡ್ತಾ ಇದ್ರೆ 30-25% ಜನ ಆಲ್ರೆಡಿ ರೆಡಿಯಾಗಿ ಹೋಗಿದ್ದಾರೆ. ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ, ಬಹುತೇಕ ಜಮೀನ್ದಾರರು 1 ಎಕರೆ ಮೇಲೆ ಜಮೀನನ್ನ ಪಡ್ಕೊಂಡಿರ್ತಕ್ಕಂಥವ್ರು, ಉಳಿಸ್ಕೊಂಡಿರ್ತಕ್ಕಂಥವ್ರು, ಅವ್ರಿಗೆಲ್ಲ ಏನಾಗುತ್ತೆ ಅಂತಂದ್ರೆ ಕೋಟಿ ದುಡ್ಡು ಬರುತ್ತೆ, ಅದನ್ನ ತಗೊಂಡೋಗಿ ಏನಾರ ಮಾಡೋಣ ಅಂತ ಪ್ಲಾನ್ ಇರುತ್ತೆ. ಬಟ್ 10 ಕುಂಟೆ, 15 ಕುಂಟೆ, 20 ಕುಂಟೆ, 40 ಕುಂಟೆ ಒಳಗಡೆ ಇರ್ತಕ್ಕಂಥ ರೈತರ ಪರಿಸ್ಥಿತಿ ಏನು? ಆ ರೈತರ ಮನೆಯಲ್ಲಿ 2 ಗಂಡ್ಮಕ್ಳು ಇರ್ತಾರೆ, ಅದನ್ನ ಹೆಂಗ್ ಡಿವೈಡ್ ಮಾಡ್ಕೊಡ್ತೀರಿ? ಹಣವನ್ನ ಡಿವೈಡ್ ಮಾಡ್ಕೊಟ್ಟಂತ ಹಣ ಸಂಪೂರ್ಣವಾಗಿ ರೈತನ ಪಾಡ್ಗೆ ಉಳ್ಕೊಳುತ್ತಾ? ಖರ್ಚು ಮಾಡ್ಕೊಂಡ್ಬಿಡ್ತಾನ್ರಿ. ಖರ್ಚು ಅಂತಂದ್ರೆ ಸಹಜವಾಗಿ ಇಲ್ಲೇನೋ ಭೂಮಿಲಿ ಬೆಳೀತಿದ್ದ, ಅದರಿಂದ ಏನೋ ದಿನಗ ಅವ್ನ ಖರ್ಚು ವೆಚ್ಚಕ್ಕೆ ಆಗ್ತಿತ್ತು. ಒಂದು ಕೊತ್ತಂಬರಿ ಸೊಪ್ಪು ಬೆಳೀತಿದ್ನೋ, ಒಂದು ಬೀನ್ಸ್ ಬೆಳೀತಿದ್ನೋ, ಟೊಮೊಟೊ ಬೆಳೀತಿದ್ನೋ, ಮೂಲಂಗಿ ಬೆಳೀತಿದ್ನೋ, ಆಲೂಗಡ್ಡೆ ಬೆಳೀತಿದ್ನೋ, ಎಕ್ಸೆಟ್ರಾ ಏನು ಬೆಳೀತಿದ್ನೋ, ಸಂಜೆ ಒಳಗಡೆ ಸಪ್ಲೈ ಆಗ್ತಿತ್ತು ಮಾರ್ಕೆಟ್ಗೆ. ಅಲ್ಲಿ ಬರ್ತಕ್ಕಂಥ ಆ ಸಣ್ಣ ಪುಟ್ಟದ ಹಣ ಇತ್ತಲ್ಲ, ಪ್ರತಿದಿನದ ಖರ್ಚು ವೆಚ್ಚಕ್ಕೆ ಆಗ್ತಿತ್ತು. ನೀವು ಕೊಡೋವಂಥ ಬಲ್ಕ್ ಅಮೌಂಟ್ ಇದೆಯಲ್ಲ, ಕೊಡ್ತಕ್ಕಂಥ ಒಟ್ಟಿಗೆ ಹಣ ಇದೆಯಲ್ಲ, ಆ ಹಣವನ್ನು ರೈತ ಅದು ಹೆಂಗೆ ಖರ್ಚು ಮಾಡಿ ಅದು ಎಷ್ಟು ದಿನ ಉಳಿಸ್ಕೊಳ್ತಾನೆ ನನಗಂತೂ ಗೊತ್ತಿಲ್ಲ. ಸೊ ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಗ್ರಾಮಗಳ ಜನರು, ರೈತರು ಆಲ್ರೆಡಿ ಒಪ್ಪಿಗೆಯನ್ನು ಸೂಚಿಸಿದ್ರು. ಸೊ ಹಾಗಾಗಿ ಈ GBDA ಅಂದರೆ GDBA, ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಏನಿದೆ, ಅದಕ್ಕೆ ಸಂಬಂಧಪಟ್ಟ JMC ಅಧಿಕಾರಿಗಳು ಅಂದರೆ ಸರ್ವೆ ಮಾಡೋದಕ್ಕೆ ಇವತ್ತು ಜಾಯಿಂಟ್ ಕಮಿಟಿ ಸರ್ವೆ ಹೋಗಿರ್ತಾರೆ ಇವತ್ತಲ್ಲಿಗೆ. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ರೈತರು ಏನು ಮಾಡಿದ್ದಾರೆ ಅಂತಂದ್ರೆ, ಇದಕ್ಕೆ ಸಂಬಂಧಪಟ್ಟಾಗೆ DC ಲಿಖಿತ ಪತ್ರ ಇದೆಯಾ, DC ಸೈನ್ ಮಾಡಿರ್ತಕ್ಕಂಥದ್ದು ಆದೇಶ ಪ್ರತಿ ನಿಮ್ಮ ಹತ್ರ ಇದೆಯಾ ಅಂತ ಅಧಿಕಾರಿಗಳ ಹತ್ರ ಕೇಳ್ತಾರೆ. ಅಧಿಕಾರಿಗಳು ಸ್ವಲ್ಪ ಅಂತ ಯಾವಾಗ ಮಾತುಕತೆ ನಡೆಯುತ್ತೆ, ಸಹಜವಾಗಿ ಅಲ್ಲಿರ್ತಕ್ಕಂಥ ರೈತ ಮಹಿಳೆಯರು ಒಳ್ಳೆ ಚಾಯ್ಸ್ ಮಾಡ್ಕೊಂಡಿದ್ದಾರೆ ನಮ್ಮ ಬಿಡದಿ ರೈತರು. ಗಂಡಸರು ಏನಾದರೂ ಈ ಒಂದು ಇನ್ಸಿಡೆಂಟಲ್ಲಿ ಆಗಿ ಇಷ್ಟೊತ್ತು ಆಲ್ರೆಡಿ ಲಾಕಪ್ಪಲ್ಲಿ ಫಿಕ್ಸ್ ಆಗಿ ಒಂದಷ್ಟು ಸೆಕ್ಷನ್ಗಳಲ್ಲಿ ಹಾಕಿ ನಿಮಗೆ ಗೂಟ ಜಡಿದಿರೋರು. ಬಟ್ ರೈತ ಮಹಿಳೆಯರು ಪೊರ್ಕೆ ಹಿಡ್ಕೊಂಡು ಬಂದಿರೋದ್ರಿಂದ ಸೇಫ್ ಇಲ್ಲಿ. ಸೊ ಪೊರ್ಕೆ ಹಿಡ್ಕೊಂಡು ಬಂದು ಅಧಿಕಾರಿಗಳ ಮೇಲೆ ಮುತ್ತಿಗೆ ಹಾಕ್ತಾರೆ, ಕಾರನ್ನು ಕೂಡ ಪುಡಿಗೊಳಿಸ್ತಾರೆ, ಧ್ವಂಸ ಇಳಿಸ್ತಾರೆ. ಕಾರಣ ಏನು ಅಂತಂದ್ರೆ, ನಮ್ಮ ಭೂಮಿನ ಕಿತ್ಕೊಂಡ್ಬಿಡ್ತಾರೆ ಅನ್ನುವಂಥ ಒಂದು ಆತಂಕ ಅವ್ರಗಳಿಗೆ, ಒಂದು ಅಭದ್ರತೆ ಸೃಷ್ಟಿಯಾಗೋಗಿದೆ ಆಲ್ರೆಡಿ. ಅವ್ರಿಗೆ ಎಷ್ಟೋ ಜನ ಮಕ್ಕಳಿರ್ತವೆ, ನನ್ನ ನಂತರ ಈ ಭೂಮಿನ ನನ್ನ ಮಗ ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋಂಥ ಒಂದು ವಿಶ್ವಾಸ ಇರುತ್ತೆ, ಒಂದು ಆಸೆ ಇರುತ್ತೆ, ನಂಬಿಕೆ ಇರುತ್ತೆ. ಅದೆಲ್ಲದಕ್ಕೂ ಕೂಡ ತಿಲಾಂಜಲಿ ಹಿಡಿದಕ್ಕೆ ಬರ್ತಾರಲ್ಲ ಅಂತ ಒಂದು ಆಕ್ರೋಶದಿಂದ ಮಹಿಳೆಯರು ಬೆಳಗ್ಗೆನೆ ಸಿದ್ಧರಾಗಿ ಕೂತಿದ್ರು. DYSP ಬಂದು ಅದಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಜನ ಪೊಲೀಸರು ಇದ್ರು ಕೂಡ, ಸರ್ವೆ ಅಧಿಕಾರಿಗಳು ಅವರ ನೇತೃತ್ವದಲ್ಲೇ ಈ ಒಂದು ಕಾರ್ಯಕ್ಕೆ ಮುಂದಾದಾಗ ಅಲ್ಲಿರ್ತಕ್ಕಂಥ ರೈತ ಮಹಿಳೆಯರು ಪೊರ್ಕೆ, ಕಲ್ಲು ಏನೇನು ಸಿಗುತ್ತೋ ಅದನ್ನೆಲ್ಲ ಬಿಟ್ಟು ಕಳಿಸಿದ್ದಾರೆ. ಸೊ ಅಧಿಕಾರಿಗಳು ಅಲ್ಲಿಂದ ಓಟ ಕಾಲ್ ಕಿತ್ತಿದ್ದಾರೆ. ಅದಾದ ನಂತರ ಪರಿಸ್ಥಿತಿ ಯಾವಾಗ ಉದ್ವಿಗ್ನ ಆಯಿತು, SP ಕೂಡ ಅಲ್ಲಿಗೆ ಬರ್ತಾರೆ. SP ಕೂಡ ಬಂದ್ಬಿಟ್ಟು, ನೋಡಿ ನೀವು ಹೋರಾಟ ಏನು ಮಾಡಬೇಕು, ಹೋರಾಟ ಮಾಡಬೇಕು, ಕಾನೂನು ಕೈಗೆತ್ಕೊಳ್ಳೋದೆಲ್ಲ ಮಾಡಿದ್ರೆ ನಾವು ಸುಮ್ಮನೆ ನಿಂತ್ಕೊಳ್ಳೋಕ್ಕಾಗಲ್ಲ, ಕೈ ಕಟ್ಕೊಂಡು ನಾವೇನು ಆಕ್ಷನ್ ತಗೋಬೇಕಾಗುತ್ತೆ ಅಂತ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯ ಪರಿಸ್ಥಿತಿ ಉದ್ವಿಗ್ನ ಆಗಿದೆ. ಅಲ್ಲಿರ್ತಕ್ಕಂಥ ರೈತ ಮಹಿಳೆಯರ ಆಕ್ರೋಶ ಏನು ಅಂತಂದ್ರೆ, ಪ್ರೆಸೆಂಟ್ ಅಲ್ಲಿನ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ ಅವರು ಕಳೆದ ವಾರ ಒಂದು ಸಭೆಯನ್ನು ಮಾಡಿರ್ತಾರೆ ಈ ರೈತ ಮಹಿಳೆಯರ ಜೊತೆ. ಅವರು ಒಂದು ಡಿಮ್ಯಾಂಡ್ ಏನಿರುತ್ತೆ ಅಂತಂದ್ರೆ, ಮಹಿಳೆಯರದು ಒಂದು ಬೇಡಿಕೆ, ಮುಖ್ಯಮಂತ್ರಿಗಳ ಜೊತೆ ಒಂದು ಸಭೆ ನಡೆಸ್ಕೊಡೋದಕ್ಕೆ ಅವಕಾಶ ಮಾಡಿಕೊಡಿ. ನಾವು ಅಲ್ಲೊಂದಷ್ಟು ಜನ ನಮ್ಮ ಸಮಸ್ಯೆಗಳು ಹೇಳ್ಕೋಬೇಕು, ನಮ್ಮ ಪರಿಸ್ಥಿತಿನ ಅವ್ರ ಹತ್ರ ಎಕ್ಸ್ಪ್ಲೇನ್ ಮಾಡಬೇಕು, ಅದಾದ ನಂತರ ಬೇಕಾದ್ರೆ ನೋಡೋಣ ಮುಂದಿನ ದಿನಗಳಲ್ಲಿ ಅಂತ ಹೇಳಿರ್ತಾರೆ. ಸೊ ಅಲ್ಲಿ ಬಾಲಕೃಷ್ಣ ಅವ್ರು ಏನು ಮಾಡಿರ್ತಾರೆ, ಆಯಿತು ಅಂತ ಒಪ್ಪಿಗೆಯನ್ನು ಸೂಚಿಸಿರ್ತಾರೆ ಹೋದ ವಾರ. ಬಟ್ ಅದು ರೆಡಿ ಆಗಿರಲ್ಲ ಮೀಟಿಂಗು, ಅಂದರೆ ಯೋಜನೆ ಆಗೋದಿಲ್ಲ ಈ ಒಂದು ಸಭೆ. ಸೊ ಆ ಸಭೆ ಯೋಜನೆ ಆಗಿಲ್ಲ, ನಾವು ಮಾಡಿರ್ತಕ್ಕಂಥ ಅಥವಾ ನಾವು ಇಟ್ಟಿರ್ತಕ್ಕಂಥ ಡಿಮ್ಯಾಂಡ್ ಇನ್ನೂ ಸರಿಯಾಗಿಲ್ಲ. ಅಂಥದ್ರಲ್ಲಿ ಅಧಿಕಾರಿಗಳು ಬಂದು ಆಲ್ರೆಡಿ ಸರ್ವೆ ಮಾಡೋದಕ್ಕೆ ಸಿದ್ಧರಾಗಿದೆಯಲ್ಲ ಅಂತ ಒಂದು ಆಕ್ರೋಶ ಸಹಜವಾಗಿರ್ತಕ್ಕಂಥ ರೈತ ಮಹಿಳೆಯರಿಗಿತ್ತು. ಹಾಗಾಗಿ ಆ ಒಂದು ಆಕ್ರೋಶ ಇವ್ರ ಮೇಲೆ ಇದ್ದಂಥದ್ದು ಸರ್ವೆ ಮಾಡೋಕ್ಕೆ ಬಂದಂಥ ಅಧಿಕಾರಿಗಳ ಮೇಲೆ ತೀರಿಸ್ಕೊಂಡ್ರು. ಒಟ್ಟಾರೆಯಾಗಿ ಇದಕ್ಕೆ ಸಂಬಂಧಪಟ್ಟಾಗ ಅಧಿಕಾರಿಗಳು ಹೋಗ್ತಿರಲ್ಲ, ನಿಮ್ಮಲ್ಲಿ ಒಂದು ಮನವಿ, ಇವ್ರು ಆರಾಮಾಗಿ ಕೂತ್ಕೊಂಡು AC ರೂಮ್ನಲ್ಲೇ ಗಾಜಿನ ಮನೇಲಿ ಕೂತ್ಕೊಂಡು ಆದೇಶಗಳನ್ನ ಹೊರಡಿಸ್ತಾರೆ, ಅವ್ರು ಆರಾಮಾಗಿರ್ತಾರೆ. ಅವರಿಂದ ಒಂದು ದಂಡೆ ಬರುತ್ತೆ, ಪೊಲೀಸರು ಅವರಿಗೆ ಕಂಪ್ಲೀಟ್ ಸೆಕ್ಯೂರಿಟಿ ಕೊಡ್ಕೊಂಡು ಬರ್ತಾರೆ. ಅವ್ರಿಗೆ ಯಾವುದೇ ರೀತಿಯ ಹಲ್ಲೆ ಮಾಡೋದಕ್ಕೆ ಜನಗಳು ಮನಸ್ಸು ಮಾಡಲ್ಲ, ಭಯಪಡ್ತಾರೆ. ಬಟ್ ನೀವು ಅಧಿಕಾರಿಗಳಿದ್ದೀರಲ್ಲ, ನಿಮ್ಗೆ ಹೆಂಡತಿ ಮಕ್ಕಳಿದ್ದಾರೆ, ಮನೆ ಮಠ ಇದ್ದಾವೆ, ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಓಡಾಡಿ. ಯಾಕಂದ್ರೆ ರೈತರು ಆಕ್ರೋಶಕ್ಕೆ ಯಾಕೆ ಬಲಿ ಆಗ್ತೀರಿ, ಯಾಕೆ ಆಕ್ರೋಶಕ್ಕೆ ನೀವು ತಗ್ಲಾಕೊಳ್ತೀರಿ? ಅದೇನೋ ಆಯುಧ ಪೂಜೆಯಲ್ಲಿ ಗಾಡಿ ಕೆಳಗಡೆ ಇಟ್ಟಿರ್ತಕ್ಕಂಥ ನಿಂಬೆಣ್ಣಿಗೆ ಅದಕ್ಕೇನು ಗೊತ್ತಿರುತ್ತೆ ನನ್ನನ್ನು ಇವಾಗ ಜತ್ತಾರೆ ಅಂತ, ಹಂಗಾಗ್ಬಿಡುತ್ತೆ ನಿಮ್ಮ ಪರಿಸ್ಥಿತಿ. ಸ್ವಲ್ಪ ಎಚ್ಚೆತ್ಕೊಂಡು ಸರ್ವೆ ಮಾಡೋದಕ್ಕೂ ಅಥವಾ ಇದಕ್ಕೆ ಸಂಬಂಧಪಟ್ಟಾಗೆ ಓಡಾಡ್ತಿರ್ತಿರಲ್ಲ, ವ್ಯಾಜ್ಯಕ್ಕೆ ಸಂಬಂಧಪಟ್ಟಾಗೆ ಅಧಿಕಾರಿಗಳು ಒಂದು ಕಳ್ಕೊಳ್ಳಿ ಮನವಿ. ನಿಮಗೂ ಕೂಡ ಫ್ಯಾಮಿಲಿ ಇದೆ, ಒಂಚೂರು ನೋಡ್ಕೊಳ್ಳಿ. ಇವತ್ತೇನಾದರೂ ಅಲ್ಲಿ ಕಾರಲ್ಲಿ ಹೋಗ್ತಿರ್ತಕ್ಕಂಥ ಒಂದಷ್ಟು ಜನ ಅಧಿಕಾರಿಗಳು ನೋಡ್ರಿ ಹಿಂಗೆಲ್ಲ ಬಚ್ಚಿಡ್ಕೊಂಡು ಹಿಂಗೆಲ್ಲ
ಎಲ್ಲ ಓಡ್ತಿದ್ದಾರೆ ಪಾಪ. ಏನೋ ಹೆಚ್ಚು ಕಮ್ಮಿಯಾಗಿ ಕಲ್ಲೋ ಗಿಲ್ಲೋ ಏನೋ ತಲೆ ಮೇಲೆ ಬೀಳ್ತು ತೂತಾಯ್ತು, ಯಾರು ನೋಡ್ಕೊಳ್ತಾರೆ ನಿಮ್ಮನ್ನು ಬಂದ್ಬಿಟ್ಟು? ಏನು ಮುಖ್ಯಮಂತ್ರಿಗಳು ಬಂದ್ಬಿಟ್ಟು ನಿಮ್ಮ ಮನೆಗೆ ಕುಶಲೋಪರಿ ವಿಚಾರಿಸ್ತಾರ? ಎಂಥದ್ದು ಇಲ್ಲ, ನಿಮ್ಮ ಕೆಲಸ ಕಂಡ್ರೆ ಇದು ಅಧಿಕಾರಿಗಳು ನೋಡ್ಕೊಂಡ್ಬೇಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ಸ್ವಲ್ಪ ಹಿಂದೇಟ್ ಹಾಕಿದ್ರೆ ಇದಕ್ಕೆ ಸ್ವಲ್ಪ ಅವಾಗ ಅರ್ಥ ಆಗುತ್ತೆ, ಯಾಕೆ ಯಾರು ಹೋಗ್ತಾನೆ ಇಲ್ವಲ್ಲಪ್ಪ, ರೈತರಿಗೆ ಎದ್ರುಕೊಂಡು ನಾವೇ ಹೋಗ್ಬೇಕು ಅಂತ ಮನಸ್ಸು ಮಾಡಿ ಬಹುಶಃ ಮುಖ್ಯಮಂತ್ರಿಗಳು ಮುಂದಿನ ದಿನಗಳಲ್ಲಿ ಆ ಒಂದು ಜಾಗಕ್ಕೆ ಬರ್ಬೋದು ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಸೊ ಮುಖ್ಯಮಂತ್ರಿಗಳು ಆರಾಮಾಗಿ ಬರ್ಬೋದು, ನಿಮ್ಮ ಮೇಲೆ ಯಾರು ಏನು ಕೈ ಮಾಡೋಕೆ ಹೋಗಲ್ಲ. ನೀವು ಆಲ್ರೆಡಿ ಒಪ್ಕೊಂಡ್ಬಿಟ್ಟಿದ್ರಿ, ಏನು ಹೊಡೆದ್ರೆ ಒಂದೆರಡು ಕಲ್ಲು ಹೊಡಿತಾರೆ, ಉಗಿತಾರೆ, ಬೈತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ರಿ. ಬಟ್ ಆ ರೈತರ ಜನ ಯಾವ ಕಾರಣಕ್ಕೂ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ, ರಾಜ್ಯದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಈ ನಾಡದೊರೆಗೆ ಕಲ್ಲು ಹೊಡೆಯುವಂಥ ಪರಿಸ್ಥಿತಿ ಆಗಲ್ಲ. ಪರಿಸ್ಥಿತಿ ಮಾಡ್ಕೋಬೇಡಿ, ಆದಷ್ಟು ಬೇಗ ಈ ಒಂದು ಉದ್ವಿಗ್ನ ಆಗದೆ ಇರೋ ರೀತಿ ಪರಿಸ್ಥಿತಿ ತಿಳಿಗೊಳಿಸಿ ಅನ್ನುವಂಥದ್ದು ಒಂದು ನನ್ನ ಮನವಿ. ಒಟ್ಟಾರೆಯಾಗಿ ಈ ವಯನಾಡಲ್ಲಿ ಮನ್ಮೊನೆ ದುರಂತ ಆಯ್ತಲ್ಲ, ಅಂದರೆ ಪ್ರಕೃತಿಯನ್ನ ಮನುಷ್ಯ ಕಬಳಿಸ್ಕೊಂಡು ಓದಂಗೆ ಪ್ರಕೃತಿ ಏನು ಮಾಡುತ್ತೆ, ವಾಪಸ್ಸು ತನ್ನ ಜಾಗವನ್ನು ಅಕ್ವೈರ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ಏನು ಡೆವಲಪ್ ಮಾಡಿರ್ತಾನೆ ಅವನು ನೋಡಲ್ಲ, ಡೆವಲಪ್ಮೆಂಟ್ ನೋಡಲ್ಲ, ನೆಲಸಮ ಮಾಡ್ಕೊಂಡು ಹೋಗ್ಬಿಡುತ್ತೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡಿ, ಅನುವು ಮಾಡಿಕೊಡ್ಬೇಡಿ. ಈ ಒಂದು ಪ್ರಕೃತಿಯನ್ನು ನಾಶ ಮಾಡಿ ಒಂದು ಅಭಿವೃದ್ಧಿ ಹೆಸರಲ್ಲಿ ಬೆಳೆ ಬೇಯಿಸ್ಕೊಳ್ಳೋಂಥ ಕೆಲಸ ಬೇಡ ಅಂತ. ಆ್ಯಂಡ್ ಕೊನೆಯದಾಗಿ ನಂದೊಂದು ಸಣ್ಣ ಕುತೂಹಲಕ್ಕೊಂದು ಪ್ರಶ್ನೆ ಕೇಳ್ತೀನಿ. ಪ್ರೆಸೆಂಟ್ ಈಗ ನಾನು ನಿಮ್ಮನ್ನ ಯಾವ ಸ್ಟೇಟಲ್ಲಿ ಇದ್ದೀರಪ್ಪ ಅಂತಂದರೆ ಡೆಫಿನೆಟ್ಲಿ ನೀವು ಆನ್ಸರ್ ಮಾಡ್ಬಿಡ್ತೀನಿ, ನಾನು ಆನ್ಸರ್ ಮಾಡ್ಬಿಡ್ತೀನಿ. ಕರ್ನಾಟಕ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಪ್ರೆಸೆಂಟ್ ಈ ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿದೆ, ಆಡಳಿತ ಮಾಡ್ತಾ ಇದೆ ಅಂತಂದ್ರೂ ನಿಮಗೂ ಗೊತ್ತು, ನನಗೂ ಗೊತ್ತು. ಯಾಕೆಂದರೆ ತುಂಬ ಸೌಂಡ್ ಮಾಡ್ಕೊಂಡು ಓಡಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತೀವಿ. ನನಗೆ ಈ ವಿರೋಧ ಪಕ್ಷ ಯಾವುದು ಅಂತಲೇ ಗೊತ್ತಾಗ್ತಿಲ್ಲ. ಯಾರಿಗಾದ್ರೂ ದಯವಿಟ್ಟು ಏನಾದ್ರು ಗೊತ್ತಿದ್ರೆ ಒಂಚೂರು ಕಾಮೆಂಟ್ಸ್ ಮಾಡಿ, ಯಾಕೆಂದರೆ ಗೊತ್ತಾಗ್ತಿಲ್ಲ ನನಗೆ ವಿರೋಧ ಪಕ್ಷ ಯಾವುದೈತೆ ಅಂತ. ನಾನು ಇತ್ತೀಚೆಗೆ ಯಾವುದಾದ್ರೂ ಒಂದು ಈ ಪಾಲಿಟಿಕ್ಸ್ ಸಂಬಂಧಪಟ್ಟ ಒಂದಷ್ಟು ಜನ ವ್ಯಕ್ತಿಗಳ ಜೊತೆ ಕುತ್ಕೊಂಡು ಚರ್ಚೆ ಮಾಡಬೇಕಾದ್ರೆ ಕೆಲವರು ಯಾರು ಹೇಳಿದ್ರು ನನಗೆ, ಪ್ರೆಸೆಂಟ್ ನಮ್ಮ BJPಯ ರಾಜ್ಯಾಧ್ಯಕ್ಷರಿದಲ್ಲ ಕರ್ನಾಟಕದ ವಿಜೇಂದ್ರ ಯಡಿಯೂರಪ್ಪನವರು ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ಸ್ ಇದ್ದಾರೆ. ರಾಜಕೀಯದಲ್ಲೇ ಅವರ ನಿಲುವುಗಳು, ಅವರ ಸಿದ್ಧಾಂತಗಳು ಬೇರೆ ಬೇರೆ ಆಗಿರ್ಬೋದು, ಬಟ್ ಬಿಸ್ನೆಸ್ ಮೆಂಡ್ ಇದೆ ಇಬ್ರದ್ದು ಕೂಡ ಅಂತ. ನಾನು ಅವಾಗ ಒಪ್ಪಿರಲಿಲ್ಲ, ಅದು ಹೆಂಗಾಗಿರುತ್ತೆ ಅಂತ. ಬಟ್ ಇವಾಗ ಯಾಕೋ ನೋಡಿದ್ರೆ ನಂಗೆ ಅನಿಸ್ತೈತೆ, ಏನು ವಿಜೇಂದ್ರ ಯಡಿಯೂರಪ್ಪನವ್ರು ಏನಾರ ಬಹುಶಃ ಇನ್ವೆಸ್ಟ್ಮೆಂಟ್ ಏನಾರು ಅವ್ರದ್ದು ಇದೆಯಾ ಇಲ್ಲಿ ಬಿಡದಿ ವಿಚಾರದಲ್ಲಿ? ಯಾಕಂತಾರೆ ಧ್ವನಿಯೂ ಇಲ್ಲ, ಅದಕ್ಕೆ ಸಂಬಂಧಪಟ್ಟಾಗ ರೈತರ ಬೆಂಬಲವೂ ಇಲ್ಲ, ಏನೂ ಇಲ್ಲ ಅಂತಂದ್ರೆ ವಿರೋಧ ಪಕ್ಷ ಇದ್ದೇನಕ್ಕೆ? ವಿರೋಧ ಅಂದರೆ ಸರ್ಕಾರ ಮಾಡ್ತಕ್ಕಂಥದ್ದನ್ನ, ಅದರಲ್ಲಿ ಜನರಿಗೆ, ಸಾರ್ವಜನಿಕರಿಗೆ ಅದರಿಂದ ಸಮಸ್ಯೆ ಆಗುತ್ತೆ ಅನ್ನೋ ಯೋಜನೆಗಳನ್ನ ವಿರೋಧಿಸುವುದಕ್ಕೆ ಇರೋದಕ್ಕೆ ವಿರೋಧ ಪಕ್ಷ ಅಂತ ಅನ್ನೋದು. ಬಟ್ ಇಲ್ಲಿ ವಿರೋಧ ಪಕ್ಷ ಅದೇನು ಬದುಕೈತಾ, ಅಥವಾ ಏನಾದರೂ ಅಳಿವಿನೆಂಚಿನಲ್ಲ ಐತಾ, ಅಥವಾ ಮುಂದಿನ ದಿನಗಳಲ್ಲಿ ನಾವು ಸಂಪೂರ್ಣವಾಗಿ ನೆಲ ಕಚ್ಚಿ ಹೋಗ್ತೀವಿ ಅನ್ನೋಂಥ ಭಯ ನನಗಂತೂ ಗೊತ್ತಿಲ್ಲ. ಅಂಡ್ ಇನ್ನೊಂದೇನು ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಬಿಡದಿಯ ಸಿಚುವೇಶನ್ ಏನಿದೆ ದೊಡ್ಡ ಹೊಡೆತ ಆಗುವುದಂತೂ ಮುಂದಿನ ದಿನಗಳಲ್ಲಿ ಪಕ್ಕಾ ಬರೆದಿಟ್ಕೊಳ್ಳಿ. ನೀವು ಅನ್ಬೋದು ನಾಳೆ ದಿನ ನಾವು ಮಾಡ್ತಿರ್ತಕ್ಕಂಥ ಪ್ಲಾನ್ ಏನೈತೆ ನಾಳೆ ದಿನ ಬಿಡದಿ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ. ನಾಳೆ ದಿನ ಬಿಡದಿ ಜನರನ್ನ ನೀವು ಕನ್ವಿನ್ಸ್ ಮಾಡ್ಬೋದು, ಬಟ್ ಈ ಒಂದು ಹೋರಾಟವನ್ನು ಇಡೀ ರಾಜ್ಯ ನೋಡ್ತಾ ಐತೆ, ಇಡೀ ರಾಜ್ಯ ಗಮನಿಸ್ತಾ ಐತೆ. ಸೊ ನಿಮಗೆ ಎಲ್ಲೋ ಒಂದು ಕಡೆ ಗೆಲ್ಲಬೇಕಾದಂಥ ಅಭ್ಯರ್ಥಿ ಮುಂದಿನ ದಿನಗಳಲ್ಲಿ ಸೋಲುವಂಥ ಪರಿಸ್ಥಿತಿ ಏನಾದರೂ ಬಂತು ಅಂತಂದರೆ ಅದಕ್ಕೆ ಏಕೈಕ ಕಾರಣ ಬಿಡದಿ ಹೋರಾಟವೂ ಕೂಡ ಒಂದಾಗಿರುತ್ತೆ. ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ. ನೋಡೋಣ ಪರಿಸ್ಥಿತಿ ಏನೇನಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಾಗೆ ನಾನು ಕೂಡ ನಾಳೆಯಿಂದ ಸಾಧ್ಯವಾದರೆ ಫೀಲ್ಡ್ಗಿಳಿದು ಅಲ್ಲಿನ ಜನರ ಸಮಸ್ಯೆಗಳ ಬಗ್ಗೆ ಧ್ವನಿಯನ್ನು ಎತ್ತೋದಕ್ಕೆ ಸಿದ್ಧನಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನನಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ, ಥ್ಯಾಂಕ್ ಯು.